ಹಲೋ ಹಾಯ್ ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಮ್ಮ ಇವತ್ತಿನ ವ್ಲಾಗ್ ಏನು ಅಂತ ನೀವು ಆಲ್ರೆಡಿ ಥಂಬ್ನೇಲಲ್ಲಿ ನೋಡಿರ್ತೀರಾ. ವಿಡಿಯೋ ಒಳಗೆ ಹೋಗಿದ್ದ ಮುಂಚೆ ನೀವು ಯಾರಾದ್ರೂ ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ ಅಂದ್ರೆ ಮರಿದಿದ್ದ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ತಾ ಇರಿ ಅಂತ ಹೇಳ್ತಾ ತಡ ಮಾಡದೆ ಬನ್ನಿ, ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ಸೊ ಫಸ್ಟಿಗೆ ನಾನೊಂದು ಸಾಸ್ ಪ್ಯಾನ್ ತೊಗೊಂಡಿದ್ದೀನಿ. ನಾನು ಚಿಕ್ಕ ಕ್ವಾಂಟಿಟಿಯಲ್ಲಿ ಮಾಡ್ತಿರೋದ್ರಿಂದ ಸಾಸ್ ಪ್ಯಾನ್ ತೊಗೊಂಡು ಸಾಸ್ ಪ್ಯಾನ್ ಕಾದಿದ ತಕ್ಷಣ ಇದಕ್ಕೊಂಚೂರು ಆಲಿವ್ ಆಯಿಲ್ ಹಾಕ್ಕೊಂಡಿದ್ದೀನಿ. ನೀವು ಯಾವುದೇ ಎಣ್ಣೆ ಬೇಕಾದರೆ ಹಾಕ್ಕೋಬೋದು. ಸೊ ಎಣ್ಣೆ ಒಂಚೂರು ಕಾಯಿತು. ಎಣ್ಣೆ ಕಾದಿದ ತಕ್ಷಣ ನಾನಿಲ್ಲಿ ಫ್ರೆಂಚ್ ಫ್ರೈಸ್ ರೀತಿ ಕಟ್ ಮಾಡಿರೋಂಥ ಪೊಟ್ಯಾಟೊ ವಾಶ್ ಮಾಡಿ ನೀರಲ್ಲಿ ಹಾಕಿದ್ದೆ. ಸೊ ನೀರನ್ನೆಲ್ಲ ಡ್ರೈನ್ ಮಾಡಿಬಿಟ್ಟು ಇವಾಗ ನಾನು ಇದನ್ನ ಪೊಟ್ಯಾಟೊ ಎಣ್ಣೆಲಿ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊತೀನಿ. ಸೊ ಪೊಟ್ಯಾಟೊ ನೀವು ಕೈ ತಿರುಗಿಸ್ತೀರಾ ಅಂದರೆ ಕೈ ತಿರುಗಿಸ್ಕೊಂಡೇ ಇರಬೇಕು, ಕೈ ಬಿಡ್ದಿರಾ ಹಾಗೆ ತಿರುಗಿಸ್ತಾ ಇರಿ, ಇಲ್ಲಾಂದರೆ ಅದು ಬರ್ಂಟ್ ಬೇಗ ಫ್ರೈ ಆಗೋಗುತ್ತಲ್ಲ ಉಪ್ಪು ಹಾಕ್ತಿರೋದ್ರಿಂದ. ಸೊ ಪೊಟ್ಯಾಟೊಗೆ ಬೇಕಾಗಿರೋಷ್ಟು ಮಾತ್ರ ಉಪ್ಪು ಹಾಕಿ ನಾನಿಲ್ಲಿ ಚೆನ್ನಾಗಿ ಪೊಟ್ಯಾಟೊ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಇಲ್ಲಿ ನೋಡ್ಬೋದು ಪೊಟ್ಯಾಟೊ ಯಾವ ರೀತಿ ಫ್ರೈ ಆಗ್ತಿದೆ ಅಂತ ಅಂದ್ಬಿಟ್ಟು. ಸೊ ಇದು ಆಲ್ಮೋಸ್ಟ್ ಡನ್ ಆಗಿದೆ. ಸೊ ಬೇಕಂದರೆ ನೀವು ಕಟ್ ಮಾಡಿಕೊಂಡು ಚೆಕ್ ಮಾಡಿ. ನಾನಿಲ್ಲಿ ಒಂದು ಪೀಸ್ ಕಟ್ ಮಾಡ್ಕೊಂಡು ನೋಡಿದ್ದೀನಿ, ಕರೆಕ್ಟಾಗಿ ಆಯಿತು. ಸೊ ಇವಾಗ ಪೊಟ್ಯಾಟೊನೆಲ್ಲ ಸೈಡ್ ಮಾಡಿಕೊಂಡು ಒಂದೇ ಒಂದು ಮೊಟ್ಟೆ, ಸೊ ನಾನು ಒಂದು ಚಿಕ್ಕ ಪೊಟ್ಯಾಟೊ ತೊಗೊಂಡಿದ್ದೀನಿ, ಅದಕ್ಕೆ ಒಂದು ಚಿಕ್ಕ ಆಲೂಗಡ್ಡೆಗೆ ಒಂದೇ ಒಂದು ಮೊಟ್ಟೆ ಹಾಕ್ಕೊಂಡಿದ್ದೀನಿ. ಮೊಟ್ಟೆಗೆ ಬೇಕಾಗಿರೋಷ್ಟು ಉಪ್ಪು ಹಾಗೂ ಖಾರದ ಪುಡಿ. ಸೊ ಖಾರದ ಪುಡಿ ನಾನು ಇಲ್ಲಿ ಒಂಚೂರು ಜಾಸ್ತಿನೇ ಹಾಕೊಳ್ತಾ ಇದ್ದೀನಿ ಪೊಟ್ಯಾಟೊಗೂ ಸೇರಿಸಿ ಅಂತಂದ್ಬಿಟ್ಟು. ಇವಾಗ ಮೊಟ್ಟೆನ ಮಾತ್ರ ಮೊಟ್ಟೆ ಸೈಡ್ ಏನಿದೆ ಅದರ ಮಾತ್ರ ಚೆನ್ನಾಗಿ ಸ್ಕ್ರಾಂಬಲ್ ಮಾಡಿಬಿಟ್ಟು ಫ್ರೈ ಮಾಡ್ಕೊಳ್ಳಿ. ಖಾರದ ಪುಡಿ ಎಲ್ಲ ಎಣ್ಣೆಯಲ್ಲಿ ಹಸಿ ವಾಸನೆ ಹೋಗೋ ರೀತಿ. ಅದು ಮೊಟ್ಟೆ ಫ್ರೈ ಆಗಿದ ತಕ್ಷಣ ಫುಲ್ಲಾಗಿ ಎಲ್ಲನೂ ಮಿಕ್ಸ್ ಮಾಡಿಕೊಂಡು ಒಂದ್ಸರಿ ಎಲ್ಲ ನೀಟಾಗಿ ಫ್ರೈ ಮಾಡ್ಕೊಳ್ಳಿ. ಜಾಸ್ತಿ ಫ್ರೈ ಮಾಡೋಕ್ಕೆ ಹೋಗಬೇಡಿ, ಅಂದರೆ ಜಾಸ್ತಿ ಹೊತ್ತು ಬಿಡೋಕ್ಕೆ ಹೋಗಬೇಡಿ, ಇಲ್ಲಾಂದರೆ ಪೊಟ್ಯಾಟೊ ಏನಿದೆ ಸಾಗಿ ಆಗೋಗುತ್ತೆ. ಸೊ ಇವಾಗ ಚೆನ್ನಾಗಿ ಒಂದು ಒಳ್ಳೆ ಮಿಕ್ಸ್ ಕೊಟ್ಬಿಟ್ಟು ಹಸಿ ವಾಸನೆ ಎಲ್ಲ ಹೋಗಿದೆ ಅಂತ ಚೆಕ್ ಮಾಡಿಕೊಂಡು ಇದನ್ನು ಇಷ್ಟೇ ಇವಾಗ ನಾವು ಒಂದು ಬೌಲಿಗೆ ಟ್ರಾನ್ಸ್ಫರ್ ಮಾಡಿಕೊಂಡು ಹೇಗಿರುತ್ತೆ ಇದ್ರದ್ದು ಟೇಸ್ಟು ಅಂತ ಅಂದ್ಬಿಟ್ಟು ನಾನು ನಿಮಗೆ ಶೇರ್ ಮಾಡ್ಕೊಳ್ತೀನಿ. ಇಲ್ಲಿ ನೋಡ್ಬೋದು ಮೊಟ್ಟೆ ನೀಟಾಗಿ ಫ್ರೈ ಆಗಿದೆ. ಇವಾಗ ನಾನಿನ್ನ ಒಂದು ಬೌಲಿಗೆ ಟ್ರಾನ್ಸ್ಫರ್ ಮಾಡ್ಕೊತೀನಿ. ಸೊ ದಿಸ್ ಇಸ್ ಹೌ ಇಟ್ ಲುಕ್ಸ್. ಇಟ್ ಈಸ್ ವೆರಿ ಈಸಿ ಆ್ಯಂಡ್ ವೆರಿ ಸಿಂಪಲ್. ನಿಮ್ಮ ಹತ್ರ ಮ್ಯಾಕ್ಸಿಮಮ್ ಒಂದು 10 ನಿಮಿಷ ಇದ್ದರೆ ಸಾಕು, ಪಟ್ ಅಂತ ಮಾಡ್ಕೊಂಬಿಡ್ಬೋದು. ಒಂದು ಈವ್ನಿಂಗ್ ಒಂದು ಕ್ರೇವಿಂಗ್ ಆದರೂ ಸಾಕು, ಆರಾಮಾಗಿ ಮಾಡ್ಕೋಬೋದು. ಸೊ ಬನ್ನಿ ಇವಾಗ ನಾನು ಟೇಸ್ಟ್ ಮಾಡಿ ಹೇಗಿದೆ ಅಂತ ಅಂದ್ಬಿಟ್ಟು ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ. ಸಂಬಡಿ ಹೂ ಲವ್ಸ್ ಪೊಟ್ಯಾಟೊ, ಸೂಪರ್ ಆಗಿದೆ ಇದು. ಆ್ಯಕ್ಚುಲಿ ಸೂಪರ್ ಆಗಿದೆ ಇದು. ಇದ್ರ ಮೇಲೆ ಒಂಚೂರು ಗರಂ ಮಸಾಲ ಇಲ್ಲಾಂದರೆ ಲೆಮನ್, ಒಂಚೂರು ಖಾರದ ಪುಡಿ ಇನ್ನೊಂಚೂರು ಜಾಸ್ತಿ ಹಾಕ್ಕೊಂಡು ಲೆಮನ್ ಹಾಕೊಂಡು ತಿಂದರೆ ಇನ್ನೂ ಸಕ್ಕದಾಗಿರುತ್ತೆ. ಬಟ್ ಮೊಟ್ಟೆ ಇರೋದ್ರಿಂದ ಐ ಆಮ್ ನಾಟ್ ಶ್ಯೂರ್ ಹೌ ಇಟ್ ವಿಲ್ ಟೇಸ್ಟ್ ಲೆಮನ್ ಹಾಕೊಂಡು ಅಂತ. ಅವ್ರು ಹೇಗೆ ತೋರಿಸಿದ್ರು ನಾನು ಅದೇ ರೀತಿ ರೀಕ್ರಿಯೇಟ್ ಮಾಡಿದ್ದೀನಿ. ಆ್ಯಂಡ್ ಅವ್ರು ಹೇಳ್ದಂಗೆ ಟೇಸ್ಟ್ ಇಸ್ ರಿಯಲಿ ಯಮ್. ಬಿಸಿ ಇದೆ, ಉಪ್ಪು ಮಾಡ್ಕೊಂಡು ತಿಂತಾ ಇದ್ದೀನಿ. ಪೊಟ್ಯಾಟೊ ಆ್ಯಕ್ಚುಲಿ ಕ್ರಿಸ್ಪಿಯಾಗಿದೆ, ಏನು ಸಾಗಿ ಆಗಿಲ್ಲ. ಇಟ್ಸ್ ರಿಯಲಿ ವೆರಿ ಗುಡ್. ಸೊ ಯಾ ಗೈಸ್, ದಟ್ ಇಸ್ ಇಟ್ ಫಾರ್ ಮೈ ಟುಡೇಸ್ ವ್ಲಾಗ್. ಐ ಕಂಟಿನ್ಯೂ ಈಟಿಂಗ್. ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಮರಿದಿರ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ತಾ ಇರಿ ಅಂತ ಹೇಳ್ತಾ ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್.